ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪಂಜಾಬ್ ಕಿಂಗ್ಸ್ ಎದುರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ 6 ವಿಕೆಟ್ಗಳ ಭರ್ಜರಿ ಗೆಲುವು ಬಳಿಕ ಫಾಸ್ಟ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆ ಆಗಿ ಹೋಗಿದೆ. ಅಷ್ಟಕ್ಕೂ ಪಿಬಿಕೆಸ್ ವಿರುದ್ಧ ಎಂಐ ತಂಡ ಗೆದ್ದ ಬಳಿಕ ಫಾಸ್ಟ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಯಾರು ಕೂಡ ಮಿಸ್ ಮಾಡಲೇಬೇಡಿ. ಮುಂಬೈ ಹಾಗೂ ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 200 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡು ಮುಂಬೈ ಇಂಡಿಯನ್ಸ್ ತಂಡಕ್ಕೆ 201 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಕೊಡುತ್ತೆ. ಆದ್ರೂ ಕೂಡ ಮುಂಬೈ ಇಂಡಿಯನ್ಸ್ ತಂಡ ಸಖತ್ತಾಗಿ ಡಾಮಿನೇಟ್ ಮಾಡಿ ಪಂದ್ಯವನ್ನ ಗೆಲ್ಲುತ್ತೆ. ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಪ್ರಿಯಾಂಶ್ ಆರ್ಯ 22 ರನ್ ಗಳಿಸ್ತಾರೆ. ಇತ್ತ ಪ್ರಭ್ಸಿಮರ್ ಸಿಂಗ್ ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡ್ತಾರೆ. 32 ಎಸೆತಗಳಲ್ಲಿ 57 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಸಖತ್ತಾಗಿ ಕೂಡ ಆಡ್ತಾರೆ. ಇನ್ನು ಕೂಪರ್ ಕೆನಲ್ 21 ರನ್ ಗಳಿಸುವ ಮೂಲಕ ಔಟ್ ಆದ್ರೆ, ಇತ್ತ ಒಮರ್ ಜಾಯಿ 38 ರನ್ ಗಳಿಸುವ ಮೂಲಕ ಪೇರನ್ ಕೂಡ ಸೇರ್ಕೊಳ್ತಾರೆ. ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಪ್ರಭ್ಸಿಮರ್ ಸಿಂಗ್ ಅವರು ಸಖತ್ತಾಗಿ ಆಡ್ತಾರೆ ಹಾಗೂ ಪ್ರಿಯಾಂಶ್ ಆರ್ಯ 22 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಪಂಜಾಬ್ ಕಿಂಗ್ಸ್ ತಂಡ ಕೊಟ್ಟಂತ 201 ರನ್ಗಳ ಟಾರ್ಗೆಟ್ ಅನ್ನ ಎಂಐ ತಂಡ ಸಖತ್ತಾಗಿ ಡಾಮಿನೇಟ್ ಮಾಡಿ ಪಂದ್ಯವನ್ನ ಗೆಲ್ಲುತ್ತೆ. ಅದರಲ್ಲಂತೂ ತಿಲಕ್ ವರ್ಮಾ ಅವರು ಸಖತ್ತಾಗಿ ಆಡ್ತಾರೆ. 33 ಎಸೆತಗಳಲ್ಲಿ 6 6 ಹಾಗೂ 6 4 ಗಳೊಂದಿಗೆ 75 ರನ್ ಕಂಪ್ಲೀಟ್ ಮಾಡ್ತಾರೆ. ನಾಟ್ ಔಟ್ ಆಗಿ ಕೂಡ ನಿಂತಾರೆ. ಯಾರು ಕೂಡ ಅನ್ಕೊಂಡಿರಲಿಲ್ಲ ಪಂಜಾಬ್ ಕಿಂಗ್ಸ್ ತಂಡ ಸತತವಾಗಿ 5 ಪಂದ್ಯಗಳಲ್ಲಿ 5 ಪಂದ್ಯನೂ ಕೂಡ ಸೋಲುತ್ತೆ ಅಂತ. ಇತ್ತ ಮುಂಬೈ ಸಖತ್ತಾಗಿ ಡಾಮಿನೇಟ್ ಮಾಡಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸಿದೆ ಕೂಡ. ರಿಕಲ್ಟನ್ ಅವರು ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಆದ್ರೆ ಕೊಡ್ತಾರೆ. 48 ರನ್ ಕೂಡ ಕಲೆ ಹಾಕ್ತಾರೆ. ರೋಹಿತ್ ಶರ್ಮಾ 25 ರನ್ ಕಲೆ ಹಾಕಿ ಔಟ್ ಆಗ್ತಾರೆ ಕೂಡ. ಈ ಮೂಲಕವಾಗಿ ಮುಂಬೈ ಇಂಡಿಯನ್ಸ್ ತಂಡ 19.5 ಓವರ್ಗಳಲ್ಲಿ ಪಂದ್ಯವನ್ನು ಮುಗಿಸುತ್ತೆ. ಸಖತ್ತಾಗಿ ತಿಲಕ್ ವರ್ಮಾ ಅವರು ಆಡ್ತಾರೆ. ಈ ಮೂಲಕವಾಗಿ ಮುಂಬೈ ಇಂಡಿಯನ್ಸ್ ತಂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೀಡುತ್ತೆ. ಪಿಬಿಕೆಸ್ ವಿರುದ್ಧ ಎಂಐ ತಂಡ ಗೆದ್ದ ಬಳಿಕ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಇಂದು ಎಂಐ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ಸೋತ ಬಳಿಕ ತುಂಬಾನೇ ಚಾನ್ಸಸ್ ಕಮ್ಮಿನೇ ಇರೋದು ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಗೆ ಬರೋದಕ್ಕೆ. ಇಂದು ಎಂಐ ವಿರುದ್ಧ ಪಿಬಿಕೆಸ್ ತಂಡ ಸೋತ ಬಳಿಕ ಪಾಯಿಂಟ್ಸ್ ಟೇಬಲ್ ನೋಡ್ಕೊ ಬರ್ದಾದ್ರೆ ಟಾಪ್ 1 ನಲ್ಲಿ ಆರ್ಸಿಬಿ ತಂಡ 12 ಪಂದ್ಯಗಳಲ್ಲಿ 8 ಪಂದ್ಯವನ್ನು ಕೂಡ ಗೆದ್ದುಕೊಂಡು ಪ್ಲಸ್ 0.53 ರನ್ ರೇಟ್ ನೊಂದಿಗೆ 16 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ ಆರ್ಸಿಬಿ ಇದ್ರೆ, ಎರಡನೇ ಸ್ಥಾನದಲ್ಲಿ ಜಿಟಿ ತಂಡ 12 ಪಂದ್ಯಗಳಲ್ಲಿ 8 ಪಂದ್ಯವನ್ನ ಗೆದ್ದುಕೊಂಡು 16 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಇದ್ರೆ, ಮೂರನೇ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ 12 ಪಂದ್ಯಗಳಲ್ಲಿ 7 ಪಂದ್ಯನೂ ಕೂಡ ವಿನ್ ಆಗಿ 14 ಪಾಯಿಂಟ್ ಮಾಡಿಕೊಂಡಿದೆ. ಇಂದು ಎಂಐ ವಿರುದ್ಧ ಪಿಬಿಕೆಸ್ ತಂಡ ಸೋತ ಬಳಿಕ 4ನೇ ಸ್ಥಾನದಲ್ಲೇ ಇದೆ. ಆದ್ರೂ ಕೂಡ ತುಂಬಾನೇ ಚಾನ್ಸ್ ಕಮ್ಮಿ ಇದೆ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಗೆ ಬರೋದಕ್ಕೆ. ಯಾಕಂತ ಹೇಳಿದ್ರೆ ಟಾಪ್ ನಲ್ಲಿರುವಂತಹ ತಂಡಗಳು ಎಸ್ಆರ್ಎಚ್ ತಂಡ, ಜಿಟಿ, ಆರ್ಸಿಬಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಬಂದಿದೆ. ಇತ್ತ ಸಿಎಸ್ಕೆ ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದೆ. ಪಂಜಾಬ್ ಕಿಂಗ್ಸ್ ತಂಡ ಇಂದು ಸೋತ ಬಳಿಕನೂ ಕೂಡ 13 ಪಾಯಿಂಟ್ ಮಾಡಿಕೊಂಡಿದೆ. ಸಿಎಸ್ಕೆ ಎಲ್ಲಾದ್ರೂ ಗೆತ್ತು ಅಂತ ಹೇಳಿದ್ರೆ 14 ಪಾಯಿಂಟ್ ಆಗುತ್ತೆ, ಟಾಪ್ ಗೆ ಬರುತ್ತೆ. ಎಸ್ಆರ್ಎಚ್ ತಂಡನು ಕೂಡ ಮುಂದೆ ಪಂದ್ಯ ಗೆದ್ದರೆ 16 ಪಾಯಿಂಟ್ ಮಾಡಿಕೊಳ್ಳುತ್ತೆ. ಜಿಟಿನು ಕೂಡ 18 ಪಾಯಿಂಟ್ ಮಾಡಿಕೊಂಡು ಪ್ಲೇ ಆಫ್ ಗೆ ಬರುತ್ತೆ. ಆರ್ಸಿಬಿನು ಕೂಡ 18 ಪಾಯಿಂಟ್ ಮಾಡಿಕೊಂಡು ಪ್ಲೇ ಆಫ್ ಗೆ ಬರುತ್ತೆ. ಇಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಅಕಸ್ಮಾತ್ ಗೆತ್ತು ಅಂತ ಹೇಳಿದ್ರು ಕೂಡ ಟಾಪ್ ನಲ್ಲಿರುವಂತಹ ತಂಡಗಳು ಒಂದೊಳ್ಳೆ ಪಾಯಿಂಟ್ ನ ಮಾಡ್ಕೊ ಬಂದು ಪ್ಲೇ ಆಫ್ ಗೆ ಬರ್ತವೆ. ಪಂಜಾಬ್ ಕಿಂಗ್ಸ್ ತಂಡ ಇನ್ನು ತುಂಬಾನೇ ಕಷ್ಟ ಇದೆ ಪ್ಲೇ ಆಫ್ ಗೆ ಬರೋದಕ್ಕೆ ಇಂದು ಎಂಐ ವಿರುದ್ಧ ಸೋತ ಬಳಿಕ. ಇದು ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಆಗಿತ್ತು ಎಂಐ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ಸೋತ ಬಳಿಕ. ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.